ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾದ ಮೇಲೆ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸತ್ ಸದಸ್ಯರ ನಡವಳಿಕೆ ಒಟ್ಟಾರೆ ಒಂದು ದ್ವೇಷದ ಒಂದು ರಾಜಕಾರಣಕ್ಕೆ ಎಲ್ಲ ರೀತಿಯಂತ ಒಂದು ಅವರ ನಡವಳಿಕೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇದು ದಬ್ಬಾಳಿಕೆ ರಾಜಕಾರಣ ಕರ್ನಾಟಕದಲ್ಲಿ ಒಬ್ಬ ಕೇಂದ್ರದ ಕೈಗಾರಿಕಾ ಸಚಿವರಂತ ಕುಮಾರಸ್ವಾಮಿಗಳ ಮೇಲೆ ಯಾವ ರೀತಿ IPS ಆಫೀಸರ್ನ ಬಿಟ್ಟು ಅವಮಾನ ಮಾಡುವಂತ ಪ್ರಯತ್ನ ಇರಬಹುದು. ಮೊನ್ನೆ ಪಂಚಮಶಾಲಿ ಒಂದು ಸಮಾಜದ ಒಂದು ಹೋರಾಟಕ್ಕೆ ಯಾವ ರೀತಿ ಬೆದರಿಕೆ ಒಡ್ಡುವಂತ ಒಂದು ಪೊಲೀಸನ್ನ ಉಪಯೋಗಿಸಿಕೊಂಡು ನಡೆಯುವಂತ ಒಂದು ಪ್ರಯತ್ನ ಇರಬಹುದು. ನಿನ್ನೆ ವಿಧಾನ ಪರಿಷತ್ ಅಲ್ಲಿ ನಡೆದಂತ ಘಟನೆ ಏನ್ ಮಾತಾಡಿದರೆ ಸತ್ಯಾಸತ್ಯತೆ ಅದು ಸ್ಪೀಕರು ಅವರ ಒಂದು ಚೌಕಟ್ಟಿನಲ್ಲಿ ಅದು ಬಗೆಹರಿಯುತ್ತೆ. ಆದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿಕೊಂಡು ರಾತ್ರಿ ಪೂರ್ತಿ CT ರವಿ ಅವರನ್ನ ಬೆಳಗಿನ ಜಾವದವರು ಕೂಡ ಸುಮಾರು 300-400 ಕಿಲೋಮೀಟರ್ ಆ ಪೊಲೀಸ್ ಜೀಪಲ್ಲಿ ಓಡಾಡಿಸಿ ಒಂದು ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ತೊಂದರೆ ಕೊಡುವಂತ ಪ್ರಯತ್ನಗಳನ್ನ ಮಾಡಿ ಹೊಡ್ತಾ ಬಿದ್ದಾದ್ಮೇಲೂ ಕೂಡ ಒಂದು 2-3 ಗಂಟೆ ನಂತರ ಫಸ್ಟ್ ಏಡ್ ಕೊಡಿಸುವಂತ ಪ್ರಯತ್ನ ಇರ್ಬೋದು. ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಒಂದು ಪ್ರಯತ್ನದ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಈ ರೀತಿ ಜನಪ್ರತಿನಿಧಿಗಳ ಒಂದು ಹೋರಾಟಗಳಿರ್ಬೋದು, ಜನರ ಒಂದು ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಎಲ್ಲ ರೀತಿಯಂತ ಷಡ್ಯಂತ್ರವನ್ನ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಮತ್ತೆ ಅದರ ನಾಯಕರು ಸನ್ಮಾನಿತ ರಾಹುಲ್ ಗಾಂಧಿ ಅವರ ನಡವಳಿಕೆ ನಿನ್ನೆ ಕಣ್ಣಾರೆ ಒಂದು ಸಂವಿಧಾನದ ಒಂದು ದೇವಸ್ಥಾನ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ ಬಿಜೆಪಿಯ ಸಂಸತ್ ಸದಸ್ಯರು ಒಟ್ಟಾಗಿ ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಬೇಕಾದಾಗ ನಮ್ಮ ಸಂಸದರ ಮಧ್ಯದಲ್ಲೇ ನುಕ್ಕೊಂಡು ಅವನು ನಡ್ಕೊಂಡಂತ ರೀತಿ, ಅದ್ರ ಮೇಲೆ 2-3 ಜನ ಸಂಸತ್ ಸದಸ್ಯರ ಮೇಲೆ ಆದಂತ ಬಿದ್ದಂತ ಒಂದು ಸಂದರ್ಭದಲ್ಲಿ ತಲೆ ಪೆಟ್ಟು ಬಿದ್ದಿದ್ದು ಒಬ್ಬ ಸೀನಿಯರ್ MP ಗೆ ಈ ರೀತಿ ನಡವಳಿಕೆ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ನಿಜವಾದ ಒಂದು ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಬಗ್ಗೆ ವಿಶ್ವಾಸ ಇಲ್ಲದೆ ಈ ರೀತಿಯಂತ ಒಂದು ದಬ್ಬಾಳಿಕೆ ಒಂದು ರಾಜಕಾರಣವನ್ನ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಇವತ್ತೇನು ನಡೀತಾ ಇದೆ. ಹಾಗಾಗಿ ನಾವು ಉಗ್ರವಾಗಿ ಸಂದರ್ಭದಲ್ಲಿ ಖಂಡಿಸ್ತೇನೆ. ಸನ್ಮಾನಿತ CT ರವಿ ಅವರ ವಿರುದ್ಧ ಈ ರೀತಿಯಂತ ಒಂದು ದ್ವೇಷದ ರಾಜಕಾರಣ. ಮತ್ತೆ ಗೌರವಿತ DCM ಅವರು ನಿನ್ನೆ ಪ್ರತಿಕ್ರಿಯೆ ಕೊಡಬೇಕಾದ್ರು ಕೂಡ ಹೇಳಿದ್ದಾರೆ, ಹಿಂದೆ ಸಿದ್ದರಾಮಯ್ಯನವ್ರಿಗೆ ಈ ತರ ಪದ ಉಪಯೋಗಿಸಿದ್ ಸರಿನಾ ಅಂದ್ರೆ ಈ ತರ ಹಳೆಯ ಎಲ್ಲ ರಿವೆಂಜ್ಗಳನ್ನ ಇಟ್ಕೊಂಡು ಅವ್ರ ಮೇಲೆ ತೇರು ತೀರಿಸ್ಕೊಳ್ಳುವಂತ ಒಂದು ಷಡ್ಯಂತ್ರ, ಜನವಿರೋಧಿ ನಡವಳಿಕೆ, ಜನತಂತ್ರ ವಿರೋಧಿ ನಡವಳಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದನ್ನ ಕಡಾತೊಂಡು ನಾವು ಬಿಜೆಪಿಯ ಎಲ್ಲ ಸಂಸತ್ ಸದಸ್ಯರು ಇರ್ಬೋದು, ಪಕ್ಷ ಇರ್ಬೋದು, ನಾವು ಖಂಡಿಸ್ತಾ ಇದ್ದೀವಿ. ಸರ್, ಬಿಜೆಪಿ ಕೇವಲ CT ರವಿ ಮಾತ್ರ ಖಂಡಿಸ್ತಾ ಇದೆ, ಆ ಪದ ಬಳಕೆ ಬಗ್ಗೆ ಏನು ಮಾತಾಡ್ತಿಲ್ಲ. ಒಬ್ಬ ಹೆಣ್ಣು ಮಗಳಿಗೆ ಆ ಪದ ಬಳಸಿದ್ದು ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ ಆರೋಪ. ಸರ್, ರವಿ ಅವರು ನಿಜವಾಗ್ಲೂ ಕೂಡ ಅದನ್ನ ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದೇ ನಿಜ ಆದ್ರೆ ಒಬ್ಬ ಆಸ್ ಎ MLC ಆಗಿ ಅಲ್ಲಿಯ ವಿಧಾನಸಭೆಯ ಒಂದು ಸ್ಪೀಕರ್ ಕೆಳಗೆ ಬರುವಂತ ಒಂದು ವಿಚಾರ ಆಗತ್ತೆ. ಅದನ್ನು ಗೌರವಾನ್ವಿತ ಸ್ಪೀಕರ್ ಅವರು ಏನಿದೆ ಏನಿಲ್ಲ ಅನ್ನೋದು ಸ್ಪಷ್ಟಪಡಿಸಬೇಕಾದ್ರೆ ಅವ್ರಿಗೆ ಬಿಟ್ಟಂತ ವಿಚಾರ ಸರ್. ಆದ್ರೆ ಇದರಲ್ಲಿ ಹೆಣ್ಮಗಳ ಬಗ್ಗೆ ಮಾತಾಡಿದ ನಿಜ, ನಾವೆಲ್ಲರೂ ಕೂಡ ಅದನ್ನ ಯಾರು ಕೂಡ ಒಪ್ಪುವಂತ ಪ್ರಶ್ನೆ ಇಲ್ಲ. ಆದ್ರೆ ಇವತ್ತು ಅದು ಒಂದು ವಿಚಾರ, ಆದ್ರೆ ಆ ವಿಚಾರ ಇಟ್ಕೊಂಡು ಹಳೆಯ ಒಂದು ಸೇಡನ್ನ ತೀರಿಸಿಕೊಳ್ಳೋ ರೀತಿಯಲ್ಲಿ ಇವತ್ತು ಪೊಲೀಸ್ಗಳನ್ನ ಉಪಯೋಗಿಸಿಕೊಂಡು ಸರ್ಕಾರ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ ಉಪಯೋಗಿಸಿಕೊಂಡು ಜನಪ್ರತಿನಿಧಿ ವಿರುದ್ಧ ನಡ್ಕೊಂತಿದ್ದಾರೆ. ಇದನ್ನ ನಾವು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.